ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇವತ್ತು ಹೊರಗಡೆಯಿಂದ ಯಾರ್ಯಾರು ಬಂದಿದಾರಲ್ಲ ಸರ್. ಅವ್ರೇನಾದ್ರು ಹಣ ಸಿಕ್ತು ಸರ್. ಹಣ ಸಿಕ್ತು ಸರ್. ಎಲ್ಲಿತ್ತು? ಗಾಡಿ ಸೀಟ್ ಅಡಿಯಲ್ಲಿ ಸಿಕ್ತು ಸರ್. ಸರಿ, ನೀನು ಏನಪ್ಪ ಅಮೌಂಟ್ನ ಕಾರಲ್ಲಿ ಇಟ್ಬಿಟ್ಟು ಇವ್ರ ಮೇಲೆ ಅನುಮಾನ ಪಡ್ತೀರಲ್ಲ. ಇದನ್ನ ಲಾಕರಲ್ಲಿ ಇಟ್ಬಿಡಿ ಸರ್. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು. ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಪ್ಪ ಅಮೌಂಟ್ನ ಕಾರಲ್ಲಿ ಇಟ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಸರ್. ಎಷ್ಟು ವರ್ಷದಿಂದ ನಿಯತ್ತಾಗಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ನಮ್ಮ ಯಜಮಾನ್ರು ಅಂದ್ರೆ ದೇವರು ಅಂತ ತಿಳ್ಕೊಂಡಿದ್ದೀವಿ ಸರ್. ಇವತ್ತು ಆ ದೇವರೇ ನಮ್ಮ ಮಾತು ಕೇಳಲಿಲ್ಲ ಸರ್. ಆ ದೇವರೇ ನಮ್ಮನ್ನು ನಂಬಲಿಲ್ಲ ಸರ್, ನಂಬಲಿಲ್ಲ. ನಾವು ಇವತ್ತಿಂದ ಕೆಲಸ ಮಾಡಲ್ಲ ಸರ್, ಮಾಡಲ್ಲ ಸರ್. ಮುತ್ತು ಅವರೇ, ನನ್ ಗೊತ್ತು ನಿಮಗೆ ತುಂಬಾ ನೋವಾಗಿದೆ ಅಂತ. ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ಇರಿ ಸರ್, ನೀವು ಹುಟ್ಟಕ್ಕೆ ಮುಂಚೆಯಿಂದಾನೆ ನಾನು ಈ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಮ್ಮ ಯಜಮಾನ್ರು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಆದರೆ ಇವತ್ತು ಕಳ್ಳನ ಥರ ಟ್ರೀಟ್ ಮಾಡಿದ್ರು ಸರ್, ಕಳ್ಳನ ಥರ ಟ್ರೀಟ್ ಮಾಡಿದ್ರು. ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾರೋ. ರೇ, ನಿನ್ಗೆ ಅವಮರ್ಯಾದೆ ಮಾಡಬೇಕು ಅಂತ ಮಾಡಿದ್ದಲ್ಲ ಕಣೋ. ಅಕಸ್ಮಾತ್ ಆಗಿ ಏನೋ ಅಚಾತುರ್ಯ ನಡೆದೋಗಿದೆ. ಮನ್ಸಿಗೇನು ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ಕ್ಷಮಿಸ್ಬಿಡು. ಅಚಾತುರ್ಯ ಅಲ್ಲ ಯಜಮಾನ್ರೆ, ನೀವು ನಮಗೆ ಮಾಡಿರೋ ಅವಮಾನ. ನಾವು ನಾಳೆಯಿಂದ ಯಾರು ಕೆಲಸ ಮಾಡಲ್ಲ ಯಜಮಾನ್ರೆ, ಯಾರು ಕೆಲಸ ಮಾಡಲ್ಲ. ಮುತ್ತು ಅವರೇ, ದುಡುಕ್ಬೇಡಿ, ನನ್ ಮಾತು ಕೇಳಿ. ಇಲ್ಲ ಸರ್, ನಾನು ಯಾರು ಕೆಲಸಕ್ಕೆ ಬರಲ್ಲ. ಮುತ್ತು. ಬಿಡಿ ಸರ್. ಬನ್ರ. ನನ್ನ ಮಾತು ಕೇಳ. ನನ್ನ ಮರು ಎಂತೆಂತ ಅನಾಹುತ ಮಾಡಿಸುತ್ತೆ. ನಿರಾಯಾಸವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಫ್ಯಾಕ್ಟ್ರಿ. ನಾಳೆಯಿಂದ ಮುಚ್ಚೋಗುತ್ತಲ್ಲ, ಯಾರು ಕೆಲಸಕ್ಕೆ ಬರಲ್ಲ ಅಂತ ಇದ್ದಾರೆ. ನಾಳೆ ನನ್ನ ಕಂಪನಿ ಗತಿ ಅದು. ಹಾಳಾದ ನನ್ನ ಮರುವಿಂದ ಏನೆಲ್ಲ ಅನಾಹುತ ಆಗುತ್ತಲ್ಲ. ಅಪ್ಪ, ಹಾಗೇನಾಗಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ಆ ಕೆಲಸ ಮಾಡೋ. ಇನ್ಮೇಲಿಂದ ನಾನು ಆಫೀಸ್ಗೂ ಬರಲ್ಲ, ಎಲ್ಗೂ ಬರಲ್ಲ. ನನ್ನ ಮರುವಿಂದನೇ ಹಾಳಾದ ಎಲ್ಲ ಅನಾಹುತಗಳಾಗೋದು. ಸಾಹೇಬ್ರೆ, ಸಾಹೇಬ್ರೆ, ಯಾಕೇನಾಯ್ತು? ಊಟ ಮಾಡದೆ ಹಾಗೆ ಕೂತಿದ್ದೀರಾ? ಏನಿಲ್ಲ ಸುಮ್ಮನವ್ರೆ, ಯಾಕೋ ಮನ್ಸಾಗ್ತಿಲ್ಲ.
ಯಾಕೆ ಸಾಹೇಬ್ರೆ, ಅಡುಗೆ ಚೆನ್ನಾಗಿಲ್ಲವ್ರಾ? ಚೇಚೆ, ಹಾಗೇನಿಲ್ಲ ರಾಮಯ್ಯವರೇ, ಯಾಕೋ ಮನ್ಸು ಸೇರಿಲ್ಲ ಅಷ್ಟೇ. ಯಾಕೆ ಸಾಹೇಬ್ರೆ, ಫ್ಯಾಕ್ಟ್ರಿಲಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಸುಮ್ನವ್ರೆ, ಸಿಚುವೇಶನ್ ತುಂಬಾ ಸೀರಿಯಸ್ ಆಗಿದೆ. ಅಪ್ಪ ಮಾಡಿದ ತಪ್ಪೆ, ಅಪ್ಪ ದುಡುಕ್ಬಿಟ್ರು. ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಸರಿ ಮಾಡ್ಬೋದಿತ್ತು ಏನು. ಅಪ್ಪನ್ಗೆ ಮರುವಿನ ಕಾಯಿಲೆ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಅದನ್ನ ವರ್ಕರ್ಸ್ ಕೇಳೋದಕ್ಕಾಗತ್ತಾ? ನಾವೆಲ್ಲ ಇಷ್ಟು ವರ್ಷ ನಿಯತ್ತಾಗಿ ದುಡಿತಾ ಇದ್ವಿ, ನಮ್ಮ ಮೇಲೆ ಕಳ್ತನದ ಅಪವಾದ ಹೊರಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಫ್ಯಾಕ್ಟ್ರಿ ಎಲ್ಲರೂ ಲಾಕ್ಔಟ್ ಆದ್ರೆ ನಾನು ಆ ಕಡೆ ಹೋಗ್ಲಾ ಈ ಕಡೆ ನೋಡ್ಕೊಳ್ಳ, ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸಾಹೇಬ್ರೆ, ಇವಾಗ ಊಟ ಮಾಡಿ. ಕೆಲ್ಸದವ್ರನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ಊಟ ಮಾಡಿ ಸಾಹೇಬ್ರೆ. ಸಾಹೇಬ್ರೆ, ಹಬ್ಬಬ್ಬ, ಗಂಡ ಚಿಂತೆಲಿರುವಾಗ ಹೆಂಡತಿ ಏನಾರ ಒಂಚೂರು ಸಮಾಧಾನ ಮಾಡಿಬಿಟ್ಲು ಅಂದರೆ ಮುಗ್ದೇ ಹೋಯ್ತು. ಗಂಡನಿಗೆ ಯುದ್ಧದಲ್ಲಿ ಗೆದ್ದಷ್ಟು ಖುಷಿ ಆಗ್ಬಿಡ್ತದೆ. ಏನು ನಿಮ್ಮಿಬ್ರು ಸಂಬಂಧ 100 ವರ್ಷ ಹಿಂಗೇ ಪ್ರೀತಿಯಿಂದ ಇದ್ರು ಸಾಕು. ಯಾರು ಕೆಟ್ಟ ಕಣ್ಣು ಬೀಳದೆ ಇವತ್ತಿಂದ ಕೆಲಸ ಮಾಡಲ್ಲ ಸರ್, ಮಾಡಲ್ಲ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ನಮ್ಮ ಯಜಮಾನರು ಅಂದ್ರೆ ದೇವರು ಕೊಂಡಿದ್ದೀವಿ ಸರ್. ಆ ದೇವರೇ ನಮ್ಮ ಹೇಳಿಲ್ಲ ಸರ್. ರೀ, ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಆಗಲ್ಲ ರೀ, ಎಲ್ಲ ಸರಿ ಹೋಗುತ್ತೆ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪದ್ಮ, ಯಜಮಾನ್ರೆ, 20 ವರ್ಷದಿಂದ ನಿಮ್ಮ ಕಾರ್ಮಿಕರಾಗಲ್ಲ, ನಿಮ್ಮ ಮನೆ ಮಕ್ಕಳಾಗಿ ನಾವು ದುಡಿತಾ ಇದ್ದೀವಿ. ನಿಮ್ಮನ್ನ ಯಜಮಾನ್ರ ಥರ ನಾವು ಯಾವತ್ತೂ ನೋಡಿಲ್ಲ. ನಮ್ಮ ತಂದೆ ಸಮಾನದಲ್ಲಿಟ್ಟು ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ಮ ಮೇಲೆ ಅಪನಂಬಿಕೆ ಪಟ್ಬಿಟ್ರಲ್ಲ ಅಂತ ಅವ್ರು ಕೇಳಿದಾಗ ಹಾಳಾದ ನನ್ನ ತಲೆಗೆ ಹೋಗ್ಲಿಲ್ಲ ಪದ್ಮ. ನನ್ನ ತಲೆ ಒಳಗಿದ್ದಿದ್ದು ಬರೀ 5 ಲಕ್ಷದ ಬ್ಯಾಗು ಅಷ್ಟೇ. ಅಲ್ಲ, ನೀವು ದುಡುಕೋದೇ ಇಲ್ಲ ಅಂಥದ್ರಲ್ಲಿ ಇವತ್ತು ಯಾಕೆ ದುಡುಕಿದ್ರಿ? ಗಲಿಬಿಲಿ ಕಡೆ, ಕನ್ಫ್ಯೂಷನ್ನು, ಗಲಿಬಿಲಿ, ಕನ್ಫ್ಯೂಷನ್ನು, ಟೆನ್ಷನ್ನು. ಹಾಳಾದನು ಆಫೀಸಲ್ಲಿ ಒಬ್ಬ ಸೇರ್ಕೊಂಡಿದ್ದಾನಲ್ಲ, ಆ ವೇದಾನವನು, ಅವನು ಯಾರ್ಯಾರನ್ನೋ ಹೊಸಬ್ರನ್ನ ಕರ್ಸ್ಬಿಟ್ಟಿದ್ದೀರಾ, ಆ CCTV ಬೇರೆ ಕೆಟ್ಟೋಗಿದೆ, ಅದನ್ನ ರಿಪೇರಿ ಮಾಡೋಕ್ಕೆ ಇನ್ನೂ 2 ದಿವಸ ಆಗುತ್ತೆ ಅವ್ರು ಬರೋದು, ಏನೇನೋ ಬ್ಯಾರೆಲ್ಲ ನನ್ನ ತಲೆಗೆ ತುಂಬಿಟ. ಗಲಿಬಿಲಿ ಆಗಿದ್ದಲ್ಲಮ್ಮ, ನಾನ್ ಮಾಡಿಸಿ. ಅಲ್ಲ ರೀ, ಅಷ್ಟೊಂದು ಕನ್ಫ್ಯೂಷನ್ ಆದಾಗ ಒಂದು ಫೋನು ತೀರ್ಥಂಗ್ ಮಾಡಿರ್ಬೋದಿತ್ತಲ್ಲ. ಅಯ್ಯೋ ಬಡ್ಕೊಂಡ್ರು, ನಿನ್ನ ಮಗ ನನ್ನ ಕೈಗೆ ಎಲ್ಲಮ್ಮ ಸಿಗ್ತಾನೆ? 24 ಗಂಟೆ ಅವಂದೇ ಎಲೆಕ್ಷನ್ನು. ಅವನ ಸಮಸ್ಯೆನೇ ಅವನೇ ಬಗೆಹರಿಸ್ಕೊಳಕ್ಕಾಗಿಲ್ಲ, ಇನ್ನು ನನ್ನ ಸಮಸ್ಯೆ ಎಲ್ಲಿ ಬಗೆಹರಿಸ್ತಾನೆ? ಎಲ್ಲ ಹಾಳಾಗೋಯ್ತು. ಹಾಳಾಗಿದ್ದಲ್ಲ ಮಾವ, ಹಾಳ್ ಮಾಡಿ. ಒಂದ್ ದಿವಸ ಫ್ಯಾಕ್ಟ್ರಿಗೆ ಬಂದು ಫ್ಯಾಕ್ಟ್ರಿನೇ ಮುಚ್ಚಿಸ್ಬಿಟ್ರಲ್ಲ ಮಾವ.
ಸಾಧನ ಏನ್ ಮಾತು ಅಂತ ಆಡ್ತಾ ಇದೀಯಾ? ಮಾವನ್ ಮುಂದೆ ಮಾತಾಡೋ ಮಾತುಗಳ ಇವು? ಹೌದು ಅತ್ತೆ, ಕರೆಕ್ಟ್. ಆಫೀಸ್ಗೆ ಹೋಗೋದ್ ಬೇಡ ಅಂತ ನನ್ ಮಾವಂಗ್ ಹೇಳಿದ್ದೆ. ಕೀ ತಗೊಳೋದಕ್ ಬಂದಾಗ್ಲೂ ಇನ್ನೊಂದ್ಸಲ ಯೋಚನೆ ಮಾಡಿ ಮಾವ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೆ. ಕೇಳಿ, ನನ್ ಮಾತಾಗ್ಲೇ ಕೇಳಿದ್ರೆ ಈ ಪರಿಸ್ಥಿತಿ ನಮಗ್ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ಒತ್ತಡದಲ್ಲಾಯ್ತು ಅಷ್ಟೇ. ಒತ್ತಡ ಅಲ್ಲ ಅತ್ತೆ, ಆ ಹುಡ್ಗಿ ಇದ್ದಾಳಲ್ಲ ಅವಳ ಮಾತ್ ಕಟ್ಕೊಂಡು. ಸಾಧನಾ, ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡು, ಇಲ್ಲ ನಾನೀಗ ಇಲ್ಲಿಂದ ಎದ್ದೋಗ್ಲು. ಆಯ್ತು ಬಿಡಿ ಮಾವ, ನಾನೇ ಸುಮ್ನಿರ್ತೀನಿ. ನಾನ್ ಸುಮ್ನಿದ್ರೆ ಎಲ್ಲ ಸರಿ ಹೋಗುತ್ತಾ? ಫ್ಯಾಕ್ಟ್ರಿಲಿ ಮತ್ತೆ ಕೆಲಸ ಶುರುವಾಗತ್ತಾ? ಒಂದು ದಿವಸ ಪ್ರೊಡಕ್ಷನ್ ಸ್ಟಾಪ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನಾನ್ ನಿಮಗೆ ಹೇಳ್ಬೇಕಾ? ಫ್ಯಾಕ್ಟ್ರಿ ಶಟ್ ಡೌನ್ ಆಗಿದೆ ಅನ್ನೋ ವಿಷಯ ಪಾರ್ಟ್ನರ್ಸ್ಗೆ, ಕ್ಲೈಂಟ್ಸ್ಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಇವ್ರಿಗೆಲ್ಲ ಗೊತ್ತಾದ್ರೆ ಎಷ್ಟು ಆತಂಕ ಪಡ್ಕೋತಾರೆ ಅಂತ ನಿಮಗೆ ಗೊತ್ತು ತಾನೆ? ಸಾಧನಾ, ಪ್ಲೀಸ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ರೀ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಇವಳು ಆ ಹುಡುಗಿ ಮೇಲಿರೋ ದ್ವೇಷದಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾಳೆ. ನಾನ್ ಹೇಳ್ತಿರೋದು ಮಾವಂಗ್ ಅರ್ಥ ಆಗ್ತಿದೆ ಅತ್ತೆ, ನಿಮಗ್ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಕಂಪನಿ ಹೇಗ್ ನಡೆಯುತ್ತೆ ಅನ್ನೋದೇ ನಿಮಗ್ ಗೊತ್ತಿಲ್ಲ. ಕಂಪನಿ ಇಸ್ ಲೈಕ್ ಅ ಚೈನ್. ಅದ್ರಲ್ಲಿ ಒಂದು ಲಿಂಕ್ ಕಟ್ ಆದ್ರೂ ಇಡೀ ಸಿಸ್ಟಮೇ ಕಳ್ಚಿ ಬೀಳುತ್ತೆ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇಬ್ರು ಸ್ವಲ್ಪ ಸುಮ್ಕೆ ಇರ್ತೀರಾ? ಆಯ್ತು, ನಾನ್ ಸುಮ್ನಿರ್ತೀನಿ. ನೀವು ಕೆಲವು ವಿಷಯಗಳನ್ನ ಅತ್ತೆಗೆ ಅರ್ಥ ಮಾಡ್ಸಿ ಮಾವ. ಆವತ್ತೇ ಅವಳು ಬಾಯಿ ಮುಚ್ಚಿದಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ ಮುಂದೆ ಅವಳನ್ನ ಮೆಚ್ಚೋದಕ್ ನೋಡಿದ್ರು, ನಿಮಗೆ ಒಂದಷ್ಟು ಹಣ ಉಳಿದ್ರೆ ಸಾಕು ಅನ್ನೋ ಯೋಚನೆ ಬಂತು. ಈಗ ಮಗು ತರ ಸಾಕಿದಿದ್ ಫ್ಯಾಕ್ಟ್ರಿನೇ ಕ್ಲೋಸ್ ಆಗ್ತಿದ್ಯಲ್ಲ ಮಾವ. ಈಗ ಅತ್ತೆಗ್ ಸಮಾಧಾನನ ಕೇಳಿ. ನನ್ನ ಮಾತು ನಿಮ್ಮಿಬ್ಬರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಟೆನ್ಷನ್ ನನಗೆ. ನೀವಿಬ್ಬರೇ ಮಾತಾಡ್ಕೊಳ್ಳಿ. ಈ ಕಡೆ ಬಾ.